ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ವೆಬ್ಸೈಟ್ನಲ್ಲಿ ಶಾಲೆಗಳಲ್ಲಿ ಏನು ಸ್ಯಾಪ್ಲಿಂಗ್ಸನ್ನು ನಾವು ಪ್ಲ್ಯಾಂಟ್ ಮಾಡಿರ್ತೀವಿ, ಸಸಿಗಳನ್ನು, ಆ ಸಸಿಗಳ ಸಂಖ್ಯೆಯನ್ನು ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ನೀವು ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಪೋರ್ಟಲ್ಗೆ ಲಾಗಿನ್ ಆದಾಗ ಈ ರೀತಿಯಾಗಿ ನಿಮಗೆ ಕಾಣಿಸುತ್ತೆ ಪೇಜು. ಇದರಲ್ಲಿ ಮೇಲ್ಭಾಗದಲ್ಲಿ ನೋಡಿ ಓಮ್ ಅಂತ ಇದೆ. ಓಮನ್ನು ಕ್ಲಿಕ್ ಮಾಡಿದರೆ ನಮಗೆ ಆಪ್ಷನ್ಸ್ ಬರುತ್ತಿಲ್ಲ, ಒಂದು 3 ವ್ಯೂ ಪ್ಲೆಡ್ಜ್ ಡಾಟಾ, ಏಕ್ ಪೇಡ್ ಮಾँ के नाम 3.0 ಸರ್ಟಿಫಿಕೇಟ್, ಅದರ ಪಕ್ಕದಲ್ಲಿ ಅಪ್ಡೇಟ್ ಏಕ್ ಪೇಡ್ ಮಾँ के नाम 3.0 ಡೀಟೇಲ್ಸ್ ಅಂತ ಇದೆ. ನೀವು ಮೊದಲು ಎಷ್ಟೋ ಸಸಿಗಳನ್ನ ಹಾಕಿರ್ತೀರ, ಅದನ್ನು ಅಪ್ಡೇಟ್ ಮಾಡಿರ್ತೀರ, ಮತ್ತು ಪುನಃ ಹೊಸದಾಗಿ ಸಸಿಗಳನ್ನ ಇಡ್ತೀರ, ಅದನ್ನು ಆ್ಯಡ್ ಮಾಡಬೇಕಾಗತ್ತೆ. ಆಗ ನೀವು ಈ 3ನೇ ಆಯ್ಕೆಯನ್ನು ಬಳಸಬೇಕು. ಅಪ್ಡೇಟ್ ಏಕ್ ಪೇಡ್ ಮಾँ के नाम 3.0 ಡೀಟೇಲ್ಸ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಆಗ ಅಪ್ಡೇಟ್ ಮಾಡೋದಕ್ಕೆ ನಿಮಗೆ ಪರ್ಮಿಷನ್ ಕೇಳುತ್ತೆ, ಎಸ್ ಆರ್ ನೋ ಕೇಳುತ್ತೆ. ನೀವು ಅಪ್ಡೇಟ್ ಮಾಡಬೇಕಾಗಿರೋದ್ರಿಂದಾಗಿ ಎಸ್ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ ನಮಗೆ ತೋರಿಸ್ತಾ ಇದೆಯಲ್ಲಿ ನಂಬರ್ ಆಫ್ ಟ್ರೀಸ್ ಪ್ಲ್ಯಾಂಟೆಡ್ ಅಂತ ಇದೆ, 30 ಸಂಖ್ಯೆ ತೋರಿಸ್ತಾ ಇದೆ. ನಿಮಗೆ ಎಷ್ಟು ಈಗ ಆ್ಯಡ್ ಮಾಡಿದ್ದೀರ ಸಸಿಗಳನ್ನು ಅಷ್ಟನ್ನು ನೀವು ಇಲ್ಲಿ ಸೇರಿಸ್ಬಹುದು, ಸಂಖ್ಯೆಗಳನ್ನು ಸೇರಿಸ್ಬಹುದು. ಸೇರಿಸಿದ ನಂತರ ನೀವು ಇನ್ನು ಉಳಿದಂತೆ ಬ್ರೀಫ್ ಡಿಸ್ಕ್ರಿಪ್ಷನ್ ಆಫ್ ಈವೆಂಟ್ ಅಂತ ಇದೆ. ಅಲ್ಲಿ ಏನು ಈಗಾಗಲೇ ಎಂಟರ್ ಮಾಡಿರ್ತೀರ ಅದೇ ಇರುತ್ತೆ. ನೀವು ಬೇಕಾದರೆ ಎಕ್ಸ್ಟ್ರಾ ಅಲ್ಲಿ ಎಂಟರ್ ಕೂಡ ಮಾಡಬಹುದು. ನಾನಲ್ಲಿ ನಂಬರ್ಸ್ ಕೂಡ ಎಡಿಟ್ ಮಾಡ್ತಾಯಿದ್ದೀನಿ. ಮೊದಲು ಕಡಿಮೆ ನಂಬರ್ಸ್ ಹಾಕಿದ್ದೆ, ಈಗ ಅದನ್ನು ಕೂಡ ಎಡಿಟ್ ಮಾಡ್ತಾಯಿದ್ದೀನಿ. ಅದಾನಂತರ ಡೇಟ್ ಆ್ಯಂಡ್ ಟೈಮ್ ಅಂತ ಇದೆ. ನಾನು ಯಾವ ಡೇಟು ವಿಶ್ವ ಪರಿಸರ ದಿನಾಚರಣೆ ಮಾಡಿದ ದಿನಾಂಕ ಏನಿತ್ತು ಅದನ್ನೇ ಎಂಟರ್ ಮಾಡಿದ್ದೀನಿ, ಅದು ಓಕೆ. ಉಳಿದಂತೆ ಎಲ್ಲ ಮಾಹಿತಿಗಳು ಸೇವ್ ಆಗಿರುತ್ತೆ. ನೀವು ಫೋಟೋಗಳನ್ನು ಅಪ್ಲೋಡ್ ಮಾಡ್ಬೋದು. ನಾನಿಲ್ಲಿ 5 ಫೋಟೋ ಅಪ್ಲೋಡ್ ಮಾಡಿದ್ದೀನಿ. ಮ್ಯಾಕ್ಸಿಮಮ್ 5 ಫೋಟೋಗಳನ್ನು ಮಾತ್ರ ನಾವು ಅಪ್ಲೋಡ್ ಮಾಡ್ಬೋದು, ಜಿಯೋ ಟ್ಯಾಗ್ ಆಗಿರೋದು. ಅದಾದ ನಂತರ 3 ವಿಡಿಯೋಗಳಿದೆ, ಅದನ್ನು ಕೂಡ 5 MB ಅಪ್ಲೋಡ್ ಮಾಡ್ಬೋದು ನಿಮ್ಮ ಹತ್ರ ಇದ್ದರೆ. ಅಷ್ಟಾಯಿತು ಅಂದರೆ ನೀವು ಸಂಖ್ಯೆಗಳನ್ನು ಅಪ್ಡೇಟ್ ಮಾಡ್ದಂಗೆ ಆಗುತ್ತೆ. ಕೆಳಭಾಗದಲ್ಲಿ ಅಪ್ಡೇಟ್ ಅಂತ ಆಪ್ಷನ್ ಇದೆ, ಈ ಅಪ್ಡೇಟ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಇದು ಮೊಬೈಲ್ ವ್ಯೂವಲ್ಲಿ ಹೇಳ್ತಾ ಇರೋದು, ಡೆಸ್ಕ್ಟಾಪ್ ವ್ಯೂವಲ್ಲ. ನೀವು ಗೂಗಲಲ್ಲಿ ಲಾಗಿನ್ ಆದ ತಕ್ಷಣ ಡೆಸ್ಕ್ಟಾಪ್ ವ್ಯೂ ಇದ್ದರೆ ಮೊಬೈಲ್ ವ್ಯೂ ಮಾಡ್ಕೊಳ್ಳಿ, ಈ ರೀತಿ ಪೇಜ್ ಬರುತ್ತೆ. ಇಲ್ಲ ಡೆಸ್ಕ್ಟಾಪ್ ವ್ಯೂ ನಿಮಗೆ ಕಂಫರ್ಟಬಲ್ ಇದ್ದರೆ ಅದನ್ನೇ ಮಾಡ್ಬೋದು. ಈಗ ಅಪ್ಡೇಟ್ ಅಂತ ಕ್ಲಿಕ್ ಮಾಡಿದರೆ ಈಗ ಮೇಲ್ಭಾಗದಲ್ಲಿ ನೋಡ್ಬೋದು, ಏಕ್ ಪೇಡ್ ಮಾँ के नाम 3.0 ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈಗ ನಾವು ಪುನಃ ಮೇಲ್ಭಾಗದಲ್ಲಿ 3 ಆಯ್ಕೆ ಇದೆಯಲ್ಲ, ಅದರಲ್ಲಿ ಸರ್ಟಿಫಿಕೇಟ್ ಇದೆ, 2ನೇ ಆಪ್ಷನ್ನು. ಈ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿದಾಗ ನಮಗೆ ಆ ಸರ್ಟಿಫಿಕೇಟಲ್ಲಿ ಪ್ಲ್ಯಾಂಟ್ಸ್ ನಾವು ಮಾಡಿದಂಥ ಸ್ಯಾಪ್ಲಿಂಗ್ಸ್ ನಂಬರ್ ಬಂದಿರಬೇಕು. ನೀವು ಗಮನಿಸ್ಬೋದು, ಇಲ್ಲಿ ಆ್ಯಡ್ ಮಾಡಿದಂಥ ನಂಬರು ಬಂದಿದೆ. ಈ ರೀತಿಯಾಗಿ ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ನಲ್ಲಿ ಸ್ಯಾಪ್ಲಿಂಗ್ಸ್ಗಳ ಸಂಖ್ಯೆಯನ್ನು ನಾವು ಅಪ್ಡೇಟ್ ಮಾಡ್ಬೋದಾಗಿರುತ್ತೆ. ಧನ್ಯವಾದಗಳು.